ಆಂಟಿಬಯೋಟಿಕ್ಸ್ ಕೊಡ್ತಾರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ. ಈಗ ರೆಗ್ಯುಲರ್ ರಿಕರಿಂಗ್ ಆಗ್ತಾ ಇದ್ರೆ ನಾರ್ಫ್ಲಾಕ್ಸ್ ಅಂಥದ್ದು ಏನಾದರೂ ಆಂಟಿಬಯೋಟಿಕ್ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇರ್ತಾರೆ, ಅದು ಎಷ್ಟು ಸರಿ ಸರ್? ಮಾಡಬಾರ್ದು. ನಾವು ಪ್ರತಿ ಸಲ ಯಾರಾದರೂ ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳಿದರೆ ಕೂಡ ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡೋದು ಕ್ರಮ ಅಲ್ಲ. ಅವರದ್ದು ನಾವು ನೋಡ್ತೀವಿ, ಯೂರಿನ್ ಕಲ್ಚರ್ ಮಾಡ್ತೀವಿ. ಕಲ್ಚರ್ ಮಾಡಿಬಿಟ್ಟು ಆ ಕಲ್ಚರಲ್ಲಿ ಏನು ಗ್ರೋತ್ ಬರ್ತದೆ, ಅದಕ್ಕೆ ಯಾವುದು ಆ್ಯಂಟಿಬಯೋಟಿಕ್ ಸೂಕ್ತವಾಗಿರುತ್ತೆ ಅದನ್ನು ಮಾತ್ರ ಕೊಡಬೇಕು ಹೊರತು ಎಲ್ಲರೂ ಬಂದು ಯೂರಿನ್ ಬರ್ನಿಂಗ್ ಇದೆ ಅಂಥೇಳಿ ಅದಕ್ಕೆಲ್ಲ ಆ್ಯಂಟಿಬಯೋಟಿಕ್ ನಾರ್ಫ್ಲಾಕ್ಸ್ ತಗೊಳ್ಳೋದು, ಎಕ್ರಾಸ್ ದ ಕೌಂಟರ್ ಹೋಗಿ ಮೆಡಿಸಿನ್ ತಗೊಳ್ಳೋದು, ಅದು ತಗೊಳ್ಬಾರ್ದು. ಲೈಮ್ ವಾಟರ್ ಕುಡಿದ್ರೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ, ಇಸ್ ಇಟ್ ಹೌದು ಕರೆಕ್ಟಾ? ಲೈಮ್ ವಾಟರ್ ತಗೊಂಡ್ರೆ ಕಡಿಮೆ ಆಗ್ತದೆ ಅಂತ ಎಂಥದ್ದಿಲ್ಲ ಇಲ್ಲ. ಒಂದು ಅಂತ ಹೇಳಿದರೆ ಇಟ್ ಈಸ್ ಸಿಟ್ರಿಕ್ ಆ್ಯಸಿಡ್ ನಾವು ತಗೊಳ್ಳುವಂಥದ್ದು. ಸಿಟ್ರಿಕ್ ಆ್ಯಸಿಡ್ ಅದು ತಗೊಂಡ್ರೆ ಕೆಲವು ಸ್ಟೋನು ಡೈಲ್ಯೂಟ್ ಆಗಿ ಹೋಗ್ತದೆ, ಇಲ್ಲ ಅಂತಲ್ಲ. ಎಂಡ್ ಪ್ರಾಡಕ್ಟಲ್ಲಿ ಇಟ್ ಈಸ್ ಬೇಸಿಕಲಿ ಎಷ್ಟು ಅಮೌಂಟ್ ಆಫ್ ಫ್ಲೂಯಿಡ್ ಇಂಟೇಕ್ ತಗೊಳ್ಳುತ್ತೆ ಅದ್ರ ಮೇಲೆ ಹೊಂದಿರ್ತದೆ. ಸೊ ಲೈಮ್ ಜ್ಯೂಸ್ ದಿನಕ್ಕೊಂದು 3-4 ಕುಡಿತಾ ಇದ್ದರೆ ಸೊ ದ ಅಮೌಂಟ್ ಆಫ್ ಲಿಕ್ವಿಡ್ಸ್ ಜಾಸ್ತಿ ಆಗುತ್ತೆ. ಅದೇ ನೀರು ಕೂಡ ಅಷ್ಟೇ ಕುಡಿದ್ರೂ ಕೂಡ ಸಾಕು. ಇಟ್ ಈಸ್ ಓನ್ಲಿ ದಟ್ ನಾವು ಕನ್ಸಂಪ್ಷನ್ ಮಾಡಿದ್ರೆ ಅದು ಹಾಗೆ ಕೆಲವು ಸಲ ಇದಕ್ಕೆ ಹಳ್ಳಿಯಲ್ಲೆಲ್ಲ ಮದ್ದುಂಟು. ಈ ಬಾಂಬೆದು ನಮ್ಮ ಬಾಳೆದಿಂಡು ಅದರದ್ದು ಐ ಡೋಂಟ್ ನೋ ಅದನ್ನು ಹೇಗೆ ಮಾಡ್ತಾರೆ ಹೇಳೋದು ಕೇಳಿದ್ದೀನಿ. ಸೊ ಅದನ್ನು ಇಟ್ ಆ್ಯಕ್ಟ್ಸ್ ಲೈಕ್ ನಾವು ಡೈರೋಟಿಕ್ ಅಂತ ಹೇಳ್ತೀವಿ. ಅದು ತಗೊಂಡ್ರೆ ಯೂರಿನ್ ಜಾಸ್ತಿ ಪಾಸ್ ಆಗ್ತದೆ. ಸೊ ಹಾಗಾಗಿ ಬಿಟ್ಟು ಸಣ್ಣ ಸ್ಟೋನ್ ಇದ್ರೆ ಕೂಡ ಪಾಸ್ ಆಗೋ ಸಾಧ್ಯತೆ ಇದೆ. ಸೊ ಬೇಸಿಕಲಿ ಅದನ್ನು ಫ್ಲಶ್ ಔಟ್ ಮಾಡಬೇಕು ಅಷ್ಟೇ.